ಇದು 1 ಎಕರೆ 5 ಗುಂಟೆ ಜಾಗ. ಇಲ್ಲಿ ಎಡ ಬಲ ಮತ್ತೆ ಉತ್ತಿದ್ದಾರೆ. ಆ ಜಾಗ ಎಲ್ಲ ಇದೇನು ಉಳಿದೆ ಖಾಲಿ ಪಾಳ್ಬಿಟ್ಟಿದ್ದಾರೆ. ಈ ಜಾಗ ವಿಡಿಯೋ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಇನ್ ಕೇಸ್ ಈ ಜಮೀನು ಕೂಡ ಉತ್ತರೆ ಇಲ್ಲಿ ಪಕ್ಕದಲ್ಲಿ ಏನು ಕೆಂಪು ಮಣ್ಣಿದೆ, ಏನು ಕೆಂಪು ಮಣ್ಣಿದೆ ಅಲ್ವಾ, ಅದೇ ಥರ ಕಂಡೀಷನ್ನು. ಇದು ಮಲ್ಟಿಪಲ್ ಆ್ಯಂಗಲ್ ಇರೋದ್ರಿಂದ ಸಡನ್ನಾಗಿ ಅರ್ಥ ಆಗಲ್ಲ. ಇದು ಎಕ್ಸಾಕ್ಟ್ ರೆಕ್ಟಾಂಗಲ್ ಬರಲ್ಲ, ಮಲ್ಟಿಪಲ್ ಆ್ಯಂಗಲ್ ಬರುತ್ತೆ. ಈ ಲ್ಯಾಂಡ್ ಬ್ಯಾಕ್ ಸೈಡು ಇಲ್ಲಿ ಹಿಂದೆ ಇಲ್ಲಿ ಮನೆಗಳೆಲ್ಲ ಕಟ್ತಿದ್ದಾರೆ ನೋಡಿ. ಇದು ಮ್ಯಾನೇಜರ್ ಫಾರ್ಮ್ ಲ್ಯಾಂಡು. ಬೇರೆಯವರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲಿರುವಂಥ ಈ 1 ಎಕರೆ 5 ಗುಂಟೆ ಕೆಂಪು ಮಣ್ಣು. ಎಡಬಲ ಬರ್ತಾ ಕನ್ಫ್ಯೂಸ್ ಆಗಬೇಡಿ, ವಿಡಿಯೋ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಫುಲ್ ಈ ಇದರಲ್ಲಿ ಈ ಲ್ಯಾಂಡಲ್ಲಿ ನಿಂತ್ಕೊಂಡ್ರೆ 360 ಡಿಗ್ರಿ ಇಲ್ಲಿ ವ್ಯೂ. ಈ ಥರ 360 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಇರುವಂಥ ಪ್ರಾಪರ್ಟಿ. ನ್ಯಾಷನಲ್ ಹೈವೇಯಿಂದ ಕನಕಪುರ ಟು ಹೊಗೇನಕಲ್ ರೋಡಿಂದ ತುಂಬ ಕ್ಲೋಸೆಸ್ಟು. ಸೊ ಕನಕಪುರ ಬಸ್ ಸ್ಟ್ಯಾಂಡಿಂದ ಈ ಜಾಗಕ್ಕೆ 35 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಕ್ ಡ್ರಾಪಲ್ಲೂ ಇಲ್ಲಿ ವ್ಯೂ. ಸ್ವಲ್ಪ ಇದು ಬೇಸಿಗೆ ಇರೋದ್ರಿಂದ ಸ್ವಲ್ಪ ಒಣದಂಗೆ ಕಾಣಿಸುತ್ತೆ. ಇದಕ್ಕೆ ರೋಡು ಕೂಡ ತೋರಿಸ್ತೀನಿ. ಇದು ನೋಡಿ, ಅಳತೆ ಬಸ್ತು ಎಲ್ಲ ಮಾಡಿಸಿ ಎಲ್ಲ ಹಾಕಿದ್ದಾರೆ ವಿತ್ ಬೋರ್ವೆಲ್ಲು. ರೀಸೆಂಟಾಗಿ ಬೋರ್ವೆಲ್ ಹಾಕ್ಸಿದ್ದಾರೆ. ಇಲ್ಲಿ ಈ ಪೀಸು ಬರುತ್ತೆ, ಬೋರ್ವೆಲ್ ಹಾಕ್ಸಿದಾರಲ್ಲ ಆ ಪೀಸು ರೋಡಿಂದ ನಮ್ಮ ಹುಡುಗ ಅಲ್ಲಿ ಏನು ನಿಂತಿದ್ದಾನಲ್ವಾ ಅಲ್ಲಿಂದ ಸ್ಟ್ರೈಟ್ ಬಂದು ಲೆಫ್ಟ್ ಸೈಡ್ಗೆ ಎಂಟ್ರಿಯಿಂದ ಲೆಫ್ಟ್ ಸೈಡಿಗೆ ಕಟ್ ಆಗುತ್ತೆ ಪೋಡಿ. ಸೊ ಸ್ಲೈಟ್ಲಿ ಎಲ್ ಶೇಪ್, ಇದು ಎಲ್ ಶೇಪ್ ಪ್ರಾಪರ್ಟಿ, ಕೆಂಪು ಮಣ್ಣು. ಸೊ ನಮ್ಮ ಕನಕಪುರ ತಾಲೂಕು ಬಾರ್ಡ್ರಿಂದ 5 ಕಿಲೋಮೀಟ್ರು. ಏನು ಖಾಲಿ ಜಾಗ ಕಾಣಿಸ್ತಿದೆ ನೋಡಿ, ಅಳತೆ ಕಲ್ಲುಗಳೆಲ್ಲ ಹಾಕ್ಸಿದ್ದಾರೆ. ಸರ್ವೆ ಮಾಡಿಸಿ ರಿಜಿಸ್ಟ್ರಿಗೆ ರೆಡಿ ಇರುವಂಥ ಪ್ರಾಪರ್ಟಿ. ಅಲ್ಲಿ ಪಕ್ಕದಲ್ಲಿ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಕಾಡ್ತಿದೆಯಲ್ಲ, ಅಲ್ಲಿ ನಿಮಗೆ ಬಂದ್ಬಿಟ್ಟು ಪರ್ ಸ್ಕ್ವೇರ್ ಫೀಟು 600 ರೂಪೀಸ್ ಮಾಡ್ತಾಯಿದ್ದಾರೆ. ಈ ಥರ ಒಳ್ಳೆ ಇಲ್ಲಿ ವ್ಯೂ ಇರುವಂಥ 1 ಎಕರೆ 5 ಗುಂಟೆ ಕೆಂಪು ಮಣ್ಣು. ಸೊ ಇಲ್ಲಿ ಬೋರ್ವೆಲ್ ಹಾಕ್ಸಿದ್ದಾರೆ ಒಂದು. ಇದು ಕೇಸಿಂಗ್ ಬಿಟ್ಟು ಪೌಡ್ರಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಇದೇ ಬಾರ್ಡರು ನೋಡಿ, ಅಳತೆ ಕಲ್ ಕಾಣಿಸ್ತಿದೆಲ್ಲ. ಮಲ್ಟಿಪಲ್ ಆ್ಯಂಗಲ್ ಮೀನ್ ಎಲ್ ಶೇಪ್ ಇಲ್ಲ, ಟಿ ಶೇಪ್ ಬರುತ್ತೆ. ಇದು ಪೂರ್ತಿ